ಇನ್ನ ಈ ಲಗ್ನ ಆಗಿ ಏನದಂದ್ರ ಕಲ್ಯಾಣ ಮಂಟಪದಿಂದ ಸಾಯಂಕಾಲ ಮನಿಗೆ ಹೋಗುವ ಹೊತ್ತಿಗೆ ಏನೂ ಹಚ್ತಾರಲ್ಲ. ಹಾ, ಅಲ್ಲ ಇಲ್ಲಿ ಲಗ್ನ ಆದವ್ ನಾನೇ ಗಪ್ಪದೀನಿ, ನೀವು ಅಡ್ವಾನ್ಸ್ ಹೇಳ್ತೀರಿ ಅಂದ್ರೆ ನಾ ಏನ್ ಹೇಳ್ಬೇಕು? ಅಂದ್ರ ಅದನ್ನು ಒಂದು ಡ್ರೀಮ್ ಅದ ನಮ್ಮದಂದ್ರೆ ನೀವು ಹಚ್ಚ್ರಿ ಕುಣಿಲಿಕ್ಕೆ ನಾ ಬರ್ತ. ಹೌದ್ರೆ ಆ ಡಿಜೆ ಹಚ್ಚುವುದು ಸರಿನೋ ತಪ್ಪೋ ಅನ್ನೋದು ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರ ಅದರಲ್ಲಿ ಅಬೌಟ್ 20,000 ಹರ್ಡ್ಜ್ ಶಬ್ದದ ಅಲೆಗಳು ಇರುವುದರಿಂದ ಅತಿ ಹೆಚ್ಚು ಮಾಲಿನ್ಯ. ನಂಬರ್ 1ನೇದ್ದು ಏನದಂದ್ರ ಕಾರ್ನ ಕೂತು ಹೋಗ್ತಿರ್ತಾರ ಇವ್ರಿಬ್ರು ವಧು ವರ ಅಂತೇಳಿ. ಇವ್ರಿಬ್ರು ಹಿಂದಿನ ಸೀಟ್ನಾಗ ಕೂತಿರ್ತಾರ, ಇಲ್ಲಿ ಮುಂದೆ ಕುಣಿಯವ್ರು ಇರ್ತಾರ. ಅವ್ರಿಬ್ರು ಆಗತಾನೆ ಮ್ಯಾರೇಜ್ ಆಗಿರ್ತಾರ, ತಾವ್ ಮಾತಾಡ್ಕೋತಿರ್ತಾರ. ಇವ್ ಯಾವ ಕುಣಿತಾವ್ ಅವ್ರ್ಯಾಕ್ ನೋಡ್ತಾರ? ಹೌದ್ರೆ ಇದು ನಾ ಬಹಳ ಸಲ ಅಬ್ಸರ್ವ್ ಮಾಡೀನಿ. ಕಟ್ಟಿ ಮೇನಿತ್ತು ಹೋಗಾಕ್ರ ಕಟ್ಟಿ ಮೇನಿತ್ತು, ಈ ಕಡೆ ಒಮ್ಮೆ ನೋಡಿನಿ ಈ ಕಡೆ ಒಮ್ಮೆ ನೋಡಿನಿ. ನಾ ಈ ಕಡೆ ನೋಡೋಣ ದಿಟ್ಟಿಸ್ ನನಗೆ ನೋಡ್ಕತ್ರು ಸುಂಬಲ್ಲಿ. ಹ್ಞೂ ರೀ, ಏನ್ ಮಾಡ, ಇದು 1ನೇ ಕಾನ್ಸೆಪ್ಟ್. 2ನೇದ್ದು ಇದ್ರ ಮುಂದೆ ಕುಣಿತಾವಲ್ಲ ಹವ್ಯಾಸಕ್ಕಾಗಿ ಕುಣಿತಾರತ್ ನೀವ್ ಅನ್ಕೋತೀರಿ. ಅತಿಯಾದ ಶಬ್ದದ ಅಲೆಗಳು ನಮ್ಮ ಮೈ ಮೇಲೆ ಅಧಿಕ ರಕ್ತದ ಒತ್ತಡ ಉಂಟು ಮಾಡ್ತವ. ಹಾರ್ಟ್ ಮೇಲೆ ಜಾಸ್ತಿ ಪ್ರೆಷರ್ ಇರ್ತದ. ಆ ಹೃದಯದ ಮೇಲೆ ಆಗುವ ಅಧಿಕ ರಕ್ತದ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳಲಿಕ್ಕೆ ದೇಹದ ಎಲ್ಲಾ ಅಂಗಾಂಗಗಳನ್ನು ಚಲನೆಗೆ ಒಳಪಡಿಸ್ಬೇಕಾಗ್ತದ. ಸುಮ್ಮ ಹೊಡೆದ ಗಣಪತಿ ಡ್ಯಾನ್ಸ್, ಯಾಕಡೆ ಬೇಕಾದ ಕಡೆ ಕುಣಿಯೋದು ಗಣಪತಿ ಡ್ಯಾನ್ಸ್. ಅದು ಹೌದಾ ಇಲ್ಲ ರೀ? ಅವರು ಉದ್ದೇಶ ಪೂರ್ವಕವಾಗಿ ನೃತ್ಯ ಬರೋರು ಅಥವಾ ಡ್ಯಾನ್ಸ್ ಬರೋರು ಅಲ್ಲರಿ. ಅವರು ಹೃದಯದ ಮೇಲೆ ಆಗುವ ಅಧಿಕ ರಕ್ತದ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಕುಣಿಯುತ್ತಾರೆ. ಶಬ್ದದ ಅಲೆಗಳ ಅಷ್ಟು ಫೋರ್ಸ್ ಇರ್ತಾವ. ಹಾ, ಅದು ಅವ್ರವ್ರ ಅನುಭವದ ಪ್ರಕಾರ ಹೇಳ್ತಾರೆ.